जय श्री कृष्ण जय श्री राधे श्री गुरुभ्यो नमः हरि ओम ज्ञानानंदमयं देवं निर्मल स्फटिकाकृतिम आधारां सर्वविद्यानां हयग्रीवम् उपास्महे ओम नमो भगवते वासुदेवाय नमः ओम नमः शिवाय शिवाय नमः ओम क्रां क्रीं क्रौं सह भौमाय नमः ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೆ. ಸಂಖ್ಯಾಶಾಸ್ತ್ರದಲ್ಲಿ ಬ್ಯಾಡ್ ವೈಬ್ರೇಷನ್ ಇರ್ತಕ್ಕಂಥ ನಂಬರ್ಸು ಅಕ್ಕಪಕ್ಕದಲ್ಲಿ ಯಾವುದಿದ್ದರೆ ಎಷ್ಟು ಪ್ರಾಬ್ಲಮಲ್ಲಿ ಸಿಗಾಕೊಳ್ತಾರೆ ಅನ್ನೋ ಒಂದು ವಿಚಾರನ ಹೇಳಿದ್ದೆ. ವಿಡಿಯೋನ ಇವತ್ತು ಕೂಡ ಪಾಸಿಟಿವ್ ನಂಬರ್ಸ್ ಬಗ್ಗೆ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ತಪ್ಪದಲ್ಲೇ ನೋಡಿ. ಅದು ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೆಗೆಟಿವ್ ನಂಬರ್ಸ್ನ ಹೇಳಿದೆ. ಸೊ ಅಲ್ಲಿ ಏನೇನು ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ. ಇವತ್ತು ಪಾಸಿಟಿವ್ ನಂಬರ್ಸ್ ಬಗ್ಗೆ ಹೇಳ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಜಾಸ್ತಿ ಇರುತ್ತೆ. ಸೊ ಪಾಸಿಟಿವ್ ನಂಬರ್ಸಲ್ಲಿ 1 2 ಅಥವಾ 2 1 ಇದ್ದರೆ ಇವರು ಜನಗಳಿಗೆ ಹೆಲ್ಪ್ ಮಾಡ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಇರುತ್ತೆ. ಸಹಾಯ ಹಸ್ತ, ಹೆಲ್ಪಿಂಗ್ ನೇಚರ್ ತುಂಬ ಇರುತ್ತೆ. ಅದು ಸೋಷಿಯಲ್ ಸರ್ವಿಸ್ ಮಾಡೋದ್ರಲ್ಲೂ ಕೂಡ ತುಂಬ ಒಂದು ಮುಖ್ಯ ಪಾತ್ರನ ವಹಿಸುತ್ತೆ. 1 2 ಮತ್ತು 2 1 ಎರಡು ನಂಬರ್ಗಳು ಅಕ್ಕಪಕ್ಕದಲ್ಲಿದ್ದರೆ ಖಂಡಿತ ಈ ಥರ ಇರುತ್ತೆ. ಎಸ್ಪೆಷಲಿ 1 2 ಪಕ್ಕದಲ್ಲಿದ್ದರಂತೂ ಖಂಡಿತ ಇವರು ಯಾವುದೇ ಸೋಷಿಯಲ್ ಸರ್ವಿಸ್ ಕೆಲಸ ಇರಲಿ ಅದನ್ನು ತಾವು ಕೂಡ ಭಾಗವಹಿಸಿ ಮಾಡ್ತಾರೆ. ಬೇರೆಯವರಿಗೆ ಹೆಲ್ಪ್ ಮಾಡ್ತಕ್ಕಂಥ ಹೆಲ್ಪಿಂಗ್ ನೇಚರು ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಮನೆಯ ಮಡದಿಗೆ ಖಂಡಿತ ಹೆಲ್ಪ್ ಮಾಡ್ತಾರೆ ಇವರು. ಅಂದರೆ ಅವರ ಮನೆ ಕೆಲಸದಲ್ಲಿ ಖಂಡಿತ ಸಹಾಯ ಮಾಡ್ತಾರೆ. ಸೊ ನೆಕ್ಸ್ಟ್ ನಂಬರ್ ಬಂದು 1 3 ಮತ್ತು 3 1 ಇವರು ಉತ್ತಮ ಸಲಹೆಗಾರರು. ಅಂದರೆ ಒಳ್ಳೆ ಗೈಡ್ ಮಾಡ್ತಾರೆ ನಿಮ್ಮನ್ನು. ಯಾವುದಾದ್ರು ಒಂದು ವ್ಯಕ್ತಿ ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ ಒಂದು ವಿಚಾರನ ಅಂತ ಹೇಳಿದ್ರೆ ಅವರ ಮೊಬೈಲ್ ನಂಬರಲ್ಲಿ 1 3 ಅಥವಾ 3 1 ಇರುತ್ತೆ. ಮತ್ತು ತುಂಬ ನಾಲೆಡ್ಜ್ ಇರುತ್ತೆ ಇವರಿಗೆ. ಮತ್ತು ಇವರು ತುಂಬ ಜನಪ್ರಿಯ ವ್ಯಕ್ತಿಗಳಾಗಿರ್ತಾರೆ ಮತ್ತು ಗೌರವಾನ್ವಿತರು. ಸೊ ಹಾನರಬಲ್ ಪರ್ಸನ್ ಆಗಿರ್ತಾರೆ. 1 3 ಮತ್ತು 3 1 ಇವರು ದೊಡ್ಡ ಹುದ್ದೆಲೇ ಇರಬೇಕು ಅಂತೇನಿಲ್ಲ. ಅವರು ಇರ್ತಕ್ಕಂಥ ಒಂದು ವಾತಾವರಣದಲ್ಲೇ ಅವರು ಹೆಚ್ಚಿನ ಮಟ್ಟದಲ್ಲಿ ಪಾಪ್ಯುಲಾರಿಟಿ ಫೇಮಸ್ ಆಗಿರ್ತಾರೆ. ಮೂರನೇ ನಂಬರ್ 1 5 ಮತ್ತು 5 1 ಇದ್ದರೆ ಇವರಿಗೆ ಏನು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತ ಹೇಳಿದ್ರೆ ತಂದೆಯಿಂದ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಇವರ ಮನೆಯ ಹಿರಿಯರಿಂದ ಇವರಿಗೆ ಸಹಾಯ ಸಿಗ್ತಕ್ಕಂಥದ್ದು ಎಲ್ಲ ವಿಚಾರಗಳಲ್ಲಿ. ಆಮೇಲೆ ಯಾವುದೇ ಒಂದು ಲೀಡರ್ಸಿಂದ ಲಾಭ ಆಗ್ತಕ್ಕಂಥದ್ದು. ಅಂದರೆ ಇವರಿಗೆ ಹೆಲ್ಪ್ ಸಿಗ್ತಕ್ಕಂಥದ್ದು. ಈ 1 5 ಮತ್ತು 5 1 ನಂಬರ್ ಇದ್ದರೆ ಖಂಡಿತ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಬೇರೆಯವರಿಂದ. ಮತ್ತು ನಿಮಗೆ ನಿಮ್ಮ ಮನೆಯ ಹಿರಿಯರು ಅಪ್ಪ ದೊಡ್ಡಪ್ಪ ಅಥವಾ ಮಾವ ಯಾರಿಂದನಾರು ಖಂಡಿತ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಅಥವಾ ನಿಮ್ಮ ರಿಲೇಷನ್ಸು ಅಂತಲೇ ಅಲ್ಲ, ಹಿರಿಯ ವ್ಯಕ್ತಿಗಳಿಂದ ಸಹಾಯ ಸಹಕಾರ ಸಿಗುತ್ತೆ. 1 5 ಮತ್ತು 5 1 ನಂಬರ್ ಇದ್ದರೆ. 2 5 ಮತ್ತು 5 2 ಇದ್ದರೆ ನಿಮ್ಮ ಮೊಬೈಲ್ ನಂಬರಲ್ಲಿ ಇದ್ರ ಪಾಸಿಟಿವ್ ವೈಬ್ರೇಷನ್ ಏನು ಅಂದರೆ ತುಂಬ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಇವರಿಗೆ ಸ್ಪಿರಿಚುವಲ್ ಬಗ್ಗೆ ತುಂಬ ಆಸಕ್ತಿ ಜಾಸ್ತಿ ಇರುತ್ತೆ. ಮತ್ತು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್, ಸೊ ಅತೀಂದ್ರಿಯ ಶಕ್ತಿಗಳು ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇರುತ್ತೆ. ಇವರಿಗೆ ಆಸಕ್ತಿನೂ ಇರುತ್ತೆ. ಸ್ವಲ್ಪ ಈ ಡಾಕ್ಟರ್ಸಲ್ಲೂ ಈ ನಂಬರ್ ಇರುತ್ತೆ. MBBS ಮಾಡ್ತಕ್ಕಂಥವ್ರು ಅಥವಾ ಡಾಕ್ಟರ್ಸಲ್ಲಿ 2 5 5 2 ಇದ್ದರೆ ಅದು ತುಂಬ ಗುಡ್ ವೈಬ್ರೇಷನ್ ಇರ್ತಕ್ಕಂಥದ್ದು. ಹೆಚ್ಚು ಟ್ರಾವೆಲ್ ಮಾಡ್ತಕ್ಕಂಥದ್ದು. 2 5 ಮತ್ತು 5 2 ಇದ್ದರೆ ಅವರು ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಬೇರೆ ರಾಜ್ಯಗಳಿಗೆ ಹೋಗುವಂಥದ್ದು ಅಥವಾ ಬೇರೆ ಊರುಗಳಿಗೆ ಹೋಗುವಂಥದ್ದು, ಮೆಡಿಕಲ್ ರಿಲೇಟೆಡ್ ಯಾವ ಥರ ಇರ್ತಾರೆ ಅವ್ರ ಹತ್ರ ಎಲ್ಲ ಈ 2 5 ಮತ್ತು 5 2 ನಂಬರ್ಸ್ ಇರುತ್ತೆ. ತುಂಬ ಮೋಸ್ಟ್ ಪವರ್ಫುಲ್ ನಂಬರ್ 2 9 ಮತ್ತು 9 2 ನಂಬರ್ ಏನಾದ್ರು ಇದ್ದರೆ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ನಿಮಗೆ ಹಣ ಬರ್ತಾ ಇರುತ್ತೆ. ಕೆಲಸ ಎಲ್ಲರೂ ಮಾಡಲೇಬೇಕು. ಆದರೆ ಯಾವುದೋ ಒಂದು ಭಾಗದಿಂದ ನಿಮಗೆ ನಿಮ್ಮ ಒಂದು ಹಣಕಾಸು ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ದುಡ್ಡು ಬರ್ತಾನೆ ಇರುತ್ತೆ. ಬ್ಯಾಂಕ್ ಬ್ಯಾಲೆನ್ಸು ತುಂಬ ಚೆನ್ನಾಗಿರುತ್ತೆ. 2 9 ಮತ್ತು 9 2 ಮೊಬೈಲ್ ನಂಬರಲ್ಲಿ ಇದೆಯಾ ನೋಡ್ಕೊಳ್ಳಿ. ಇದು ಬ್ಯಾಲೆನ್ಸಿಂಗ್ ಆಗುತ್ತೆ.
ಆಮೇಲೆ ಲೈಫ್ನ ಎಂಜಾಯ್ ಮಾಡ್ತಾರೆ. 29 ಮತ್ತು 92 ಇದ್ದರೆ ಅವರು ಯಾವ್ಯಾವ್ದು ಬೇಕೋ, ಯಾವುದೋ ಒಂದು ಬಟ್ಟೆ ಕಾಣುತ್ತೆ ಅಥವಾ ಯಾವುದೋ ಒಂದು ಡ್ರೆಸ್ ಕಾಣುತ್ತೆ, ಇದನ್ನು ತುಂಬ ಎಂಜಾಯ್ ಮಾಡಿ ತಗೊಳ್ತಾರೆ. ಲೈಫನ್ನು ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾರೆ. 37 ಮತ್ತು 73 ಇವರು ತಮ್ಮ ನಾಲೆಡ್ಜನ್ನ ತುಂಬ ಜಾಸ್ತಿ ಬೆಳೆಸ್ತಾರೆ, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತಾರೆ. 37 ಅಥವಾ 73 ನಿಮ್ಮ ಮೊಬೈಲ್ ನಂಬರಲ್ಲಿ ಏನಾರು ಇದ್ದರೆ ಹೊಸ ಹೊಸ ಸಬ್ಜೆಕ್ಟ್ಗಳನ್ನ ತಿಳ್ಕೊಳ್ಬೇಕು, ಹೊಸ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ. ಆಮೇಲೆ ಒಳ್ಳೆ ಪರ್ಸನಾಲಿಟಿ, ಒಳ್ಳೆ ವ್ಯಕ್ತಿತ್ವ ಇರುತ್ತೆ. ಈ 73 ಮತ್ತು 37 ಇದ್ದರೆ. 38 ಮತ್ತು 83 ಇದ್ದರೆ ಇವರು ಕಾನೂನು ಸಲಹೆಗಾರರು, ತುಂಬ ಶಾಂತಿಯುತರು, ಜೊತೆಗೆ ಎಲ್ಲ ವಿಷಯದಲ್ಲಿ ಗೈಡೆನ್ಸ್ ಕೊಡ್ತಾರೆ. ಸ್ವಲ್ಪ ಲಾಯರ್ಸಿಗೆ ಕನೆಕ್ಟ್ ಆಗ್ತಕ್ಕಂಥ ನಂಬರು 38 ಮತ್ತು 83. ತುಂಬ ಪವರ್ಫುಲ್ ನಂಬರ್ 3883. ನಿಮ್ಮ ಮೊಬೈಲ್ ನಂಬರ್ಲಿದೆ ನೋಡ್ಕೊಳ್ಳಿ. ನೀವು ಕೂಡ ಬೇರೆಯವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸಿಗೆಲ್ಲ ಹಿಂಗೆ ಮಾಡು ಹಂಗೆ ಮಾಡು ಅಂತ ಗೈಡೆನ್ಸ್ ಕೊಡ್ತಾ ಇರ್ತೀರ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ರಿಯಲ್ ಎಸ್ಟೇಟ್ನವರು ಕೂಡ ಈ ನಂಬರ್ನ ಯೂಸ್ ಮಾಡಿದ್ರೆ ಅಥವಾ ಈ ಮೊಬೈಲ್ ನಂಬರ್ ಇದ್ದರೆ ರಿಯಲ್ ಎಸ್ಟೇಟ್ನವರಲ್ಲಿ ಅವರಿಗೆ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಇವರು ಮಧ್ಯವರ್ತಿಗಳು, ಏಜೆಂಟ್, ಕಮಿಷನ್ ಬ್ರೋಕರ್, ಇವರೆಲ್ಲ 3883 ನಂಬರ್ ಏನಾದ್ರು ಇತ್ತಂದರೆ ಮೊಬೈಲ್ ನಂಬರಲ್ಲಿ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು ಕಮ್ಯುನಿಕೇಷನ್. ಆಮೇಲೆ 47 ಮತ್ತು 74 ಇವರು ಏನಂತ ಹೇಳಿದ್ರೆ ಎಲ್ಲದನ್ನೂ ಈಕ್ವಲ್ ಆಗಿ ನೋಡ್ತಕ್ಕಂಥದ್ದು, ಪ್ರಾಮಾಣಿಕ ವ್ಯಕ್ತಿತ್ವ. ಸೊ ಹಾನರಬಲ್ಲು, ಜೊತೆಗೆ ಹಾನೆಸ್ಟಿ ಜಾಸ್ತಿ ಇರುತ್ತೆ. ಜೊತೆಗೆ ಇವರು ಒಂದು ಚಮತ್ಕಾರಿ ವಿಚಾರಗಳನ್ನು ಹೊರ ಜಗತ್ತಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. 74 ಅಥವಾ 47 ಇದ್ದರೆ ಹೊಸ ಹೊಸ ವಿಚಾರಗಳನ್ನು ಇನ್ವೆನ್ಷನ್ ಮಾಡಿ ಇವರು ಸ್ವಲ್ಪ ಹೊರ ಜಗತ್ತಿಗೆ ಹೇಳ್ತಾರೆ. ಸ್ವಲ್ಪ ಸೈಂಟಿಸ್ಟ್ಗಳಿಗೆ ಇದು ಹೆಲ್ಪ್ ಆಗುತ್ತೆ. ಸಾಮಾನ್ಯ ಜನರಲ್ಲೂ ಕೂಡ ಯಾರಿಗೂ ಇಲ್ಲದೆ ಇರೋ ನಾಲೆಡ್ಜು 4774 ನಂಬರ್ ಇರ್ತಕ್ಕಂಥವ್ರಿಗೆ ಜಾಸ್ತಿ ಇರುತ್ತೆ. 57 ಮತ್ತು 75 ಇದ್ದರೆ ಇವರು ಉತ್ತಮ ಬರವಣಿಗೆ, ಸೊ ರೈಟರ್, ಒಳ್ಳೆ ರೈಟರ್ ಆಗಿರ್ತಾರೆ ಇವರು. ಆಮೇಲೆ ಒಳ್ಳೆ ವಾಗ್ಮಿಗಳು, ಖ್ಯಾತ ವಾಗ್ಮಿಗಳು ಅಂತಾರಲ್ಲ ಅವ್ರಿಗೆಲ್ಲ 57 ಮತ್ತು 75 ಇದ್ದರೆ ತುಂಬ ಒಳ್ಳೆಯದು. ಅದರ ಜೊತೆಗೆ ಸಾಹಿತ್ಯ, ಈ ಥರ ವಿಚಾರಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಯಾವುದೋ ಒಂದು ಪುಸ್ತಕನ ಓದುವಂಥದ್ದು, ಹೊಸ ಹೊಸ ಡಿಬೇಟ್ನ ಮಾಡುವಂಥದ್ದು, ಅದ್ರ ಬಗ್ಗೆ ಲೇಖನಗಳನ್ನು ಬರೀತಕ್ಕಂಥದ್ದು, ಪ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬರವಣಿಗೆ, ಎಸ್ಪೆಷಲಿ ರೈಟರ್ಸ್, ಬುಕ್ ರೈಟರ್ಸ್, ಆಥರ್ಸ್, ಇವರಿಗೆಲ್ಲ ಈ ನಂಬರ್ಸ್ ಇದ್ದರೆ ತುಂಬ ಒಳ್ಳೆಯದು. 57 ಮತ್ತು 75. 69 ಮತ್ತು 96 ಅಕ್ಕಪಕ್ಕದಲ್ಲಿದ್ದರೆ ನಿಮ್ಮ ಮೊಬೈಲ್ ನಂಬರ್ನಲ್ಲಿ ಇವರು ಯಾವುದೇ ಒಂದು ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಮತ್ತು ಎಲ್ಲದನ್ನೂ ಹ್ಯಾಂಡ್ಲ್ ಮಾಡ್ತಕ್ಕಂಥ ಹೈಯೆಸ್ಟ್ ಲೆವೆಲ್ ಆಫ್ ಕೆಪಾಸಿಟಿ ಇವರಿಗಿರುತ್ತೆ. 69 ಮತ್ತು 96 ಇದ್ದರೆ ಮತ್ತು ಆಕರ್ಷಣೀಯ ವ್ಯಕ್ತಿತ್ವ ಇರುತ್ತೆ, ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇರುತ್ತೆ. 6996 ಇದ್ದರೆ ನಿಮಗೆ ನಿಮ್ಮ ಮೊಬೈಲ್ ನಂಬರಲ್ಲಿ. ಕೊನೆಯದಾಗಿ 78 ಮತ್ತು 87 ಇದು ಮಾಸ್ಟರ್ಸ್ ಹೀಲಿಂಗ್ ಮಾಡ್ತಾರೆ. ಮತ್ತು ಹೀಲಿಂಗ್ ಮಾಸ್ಟರ್ಸು ಜೊತೆಗೆ ಥೆರಪಿಗಳನ್ನು ಕೊಡ್ತಕ್ಕಂಥದ್ದು ಯೋಗ ಮಾಸ್ಟರ್ಗಳು. ಇವ್ರ ಹತ್ರ ಈ 8778 ಇದ್ದರೆ ಇವರು ಯಾರಿಗಾದ್ರೂ ಹೀಲಿಂಗ್ ಮಾಡಿದ್ರೆ 100% ಅವರಿಗೆ ಆ ಒಂದು ಏನು ಬ್ಯಾಡ್ ಎನರ್ಜೀಸ್ ಇರುತ್ತೆ ಅದು ಖಂಡಿತ ಕಮ್ಮಿ ಆಗುತ್ತೆ. ಒಳ್ಳೆ ಹೀಲರ್ಸ್, ಸೈಂಟ್ ಅಥವಾ ದೇವಸ್ಥಾನದ ಅರ್ಚಕರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಮೆಡಿಸಿನ್ ರಿಲೇಟೆಡ್ ಯಾವುದಾದ್ರೂ ವಿಭಾಗದಲ್ಲಿದ್ದರೆ 100% ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ 7887. ಮತ್ತು ಆಧ್ಯಾತ್ಮದ ಬಗ್ಗೆ ಒಲವು ಜಾಸ್ತಿ ಇರುತ್ತೆ ಇವರಿಗೆ. ಸೊ ನಮ್ಮ ಸಂಸ್ಕೃತಿ, ಪುರಾಣ, ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಇದಿಷ್ಟು ಗುಡ್ ವೈಬ್ರೇಷನ್ ಇರ್ತಕ್ಕಂಥ ನಂಬರ್ಸು. ಹಿಂದಿನ ಒಂದು ಎಪಿಸೋಡ್ನಲ್ಲಿ ಸಾಕಷ್ಟು ನಂಬರ್ಗಳನ್ನು ಹೇಳಿದ್ದೆ, ಅದು ಬ್ಯಾಡ್ ವೈಬ್ರೇಷನ್. ಅಕಸ್ಮಾತ್ ಅದು ಇದು ಇದ್ದರೆ ನಿಮ್ಮ ಜೀವನ ಬ್ಯಾಲೆನ್ಸಿಂಗ್ ಆಗಿ ಹೋಗುತ್ತೆ. ನನಗೆ 2-3 ಜನ ಕಾಲ್ ಮಾಡಿ ಕೇಳಿದ್ರು, ಗುರೂಜಿ ಏನು ಬ್ಯಾಡ್ ವೈಬ್ರೇಷನ್ ಇದೆ, ಈ ಥರ ನಂಬರ್ಲಿದೆ, ಈ ಥರ ಪ್ರಾಬ್ಲಮ್ ಇರೋದು ನಿಜ, ನೀವು ಹೇಳಿದ್ದು ಸುಮಾರು ಮ್ಯಾಚ್ ಆಗ್ತಾ ಇದೆ. ಅದರ ಜೊತೆಗೆ ಗುಡ್ ವೈಬ್ರೇಷನ್ ಇರ್ತಕ್ಕಂಥ ನಂಬರ್ಸ್ ವೀಡಿಯೋ ಹಾಕ್ತೀನಿ, ಅವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ, ಬ್ಯಾಲೆನ್ಸಿಂಗ್ ಆಗಿ ಹೋಗುತ್ತೆ ಲೈಫು. ಯಾಕೆಂದರೆ ಮೊಬೈಲ್ ಸಂಖ್ಯೆ ಏನು ನಾವು ಇವಾಗ ಯೂಸ್ ಮಾಡ್ತಾ ಇರ್ತೀವಿ ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಕೆಪಾಸಿಟಿ ಈ ಪಾಸಿಟಿವ್ ವೈಬ್ರೇಷನ್ ಇರ್ತಕ್ಕಂಥ ನಂಬರ್ಗಳಿಗಿರುತ್ತೆ.
ಈ ಇಷ್ಟು ನಂಬರ್ಗಳು ಈಗ ನಾನೇನು ಹೇಳಿದ್ದೀನಿ ಅದನ್ನು ಅಷ್ಟೂ ಕೂಡ ಗುಡ್ ವೈಬ್ರೇಷನ್ ಇರ್ತಕ್ಕಂಥ ನಂಬರು. ಬೋತ್ ಬ್ಯಾಡ್ ಆ್ಯಂಡ್ ಗುಡ್, ಕೆಟ್ಟ ಒಂದು ವೈಬ್ರೇಷನ್ ಇರ್ತಕ್ಕಂಥದ್ದು, ಒಳ್ಳೆಯ ವೈಬ್ರೇಷನ್ ಇರ್ತಕ್ಕಂಥ ನಂಬರ್ಗಳು ಜೊತೆಯಲ್ಲಿದ್ದರೆ ಬ್ಯಾಲೆನ್ಸಿಂಗ್ ಆಗಿ ಹೋಗುತ್ತೆ ಜೀವನ. ಸೊ ಹಾಗಾಗಿ ಏನು ವರಿ ಮಾಡ್ಕೊಳ್ಬೇಡಿ, ಇದಿಷ್ಟು ಪಾಸಿಟಿವ್ ವೈಬ್ರೇಷನ್ ಇರ್ತಕ್ಕಂಥದ್ದು. ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ ಇದ್ರ ಜೊತೆಗೆ ಹೊಂದಾಣಿಕೆ ಆಗುತ್ತಾ ನೋಡ್ಕೊಳ್ಳಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.